ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದು ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿಯಿಂದ ಪ್ರತಿಭಟನೆ ಮುಂದುವರೆದಿದೆ. ಮಧ್ಯರಾತ್ರಿವರೆಗೂ ಕೂಡ ಸಿಜೆಪಿ ಪ್ರತಿಭಟಿಸಿತು. ಇವತ್ತು ಬೆಳಗ್ಗೆಯಿಂದ ಮತ್ತೆ ಪ್ರತಿಭಟನಾಕಾರರು ಜಮಾ ಆಗ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನೋದು ಅವರ ಬಿಗಿಪಟ್ಟು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಣೆ ಹೊತ್ತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಅವರ ಆಗ್ರಹ ಆಗಿತ್ತು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ವಾಂಗ್ಚುಕ್ ಕೂಡ ಉಪವಾಸವನ್ನ ಕೈಗೊಂಡಿದ್ರು. ನಂತರ ಅವರನ್ನ ಅಲ್ಲಿಂದ ಆಸ್ಪತ್ರೆಗೆ ದಾಖಲಿಸ್ತಾ ಇದ್ದಂತೆ ನಿನ್ನೆ ಸಂಸತ್ ಚಲೋ ಹಮ್ಮಿಕೊಂಡಿತ್ತು ಈ ಪಡೆ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಲಾಠಿ ಚಾರ್ಜ್ ಆಯಿತು. ಅನುಮತಿ ಇಲ್ಲದೆ ಮುನ್ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಕೊಂಚ ಹಿಂಸಾಚಾರ ಕೂಡ ನಡೀತು. ಖಾಕಿ ಪಡೆಯೂ ಸೇರಿದಂತೆ ಪ್ರತಿಭಟನಾ ನಿರತರು ಕೂಡ ಗಾಯಗೊಂಡಿದ್ದಾರೆ. ಇದೆಲ್ಲ ಆದಮೇಲೆ ಅವರನ್ನ ಮಾತನಾಡಿಸಿ ಅವರ ಬೇಡಿಕೆಗಳೇನು ಅಂತ ತಿಳಿಯುವಂಥ ಪ್ರಯತ್ನ ಕೂಡ ನಡೀತು ಕೇಂದ್ರ ಸರ್ಕಾರದ ಕಡೆಯಿಂದ. ಆದರೆ ಅವರ ಪ್ರತಿಭಟನೆ ಮುಂದುವರಿತಾ ಇದೆ. ಸಿಜೆಪಿ ಮಧ್ಯರಾತ್ರಿವರೆಗೂ ಕೂಡ ಪ್ರತಿಭಟನೆ ನಡೆಸಿ ಈಗ ಮತ್ತೆ ಬೆಳಗ್ಗೆ ಮುಂದುವರಿಸುವುದಕ್ಕೆ ಮುಂದಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಅವರ ಬಿಗಿಪಟ್ಟು. ಇನ್ನು ಸಂಸತ್ ಚಲೋ ವೇಳೆ ಆದಂತಹ ಹಿಂಸಾಚಾರದ ಬಗ್ಗೆ ತನಿಖೆ 4 ಆಯಾಮಗಳಲ್ಲಿ ದೆಹಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ವೈರಲ್ ವಿಡಿಯೋದ ಅಸಲಿಯತ್ತಿನ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ. ಗಲಾಟೆ ಏನಾಗಿದೆ, ಆ ವಿಡಿಯೋ ಬಗ್ಗೆ ತನಿಖೆಗೆ ಫಾರೆನ್ಸಿಕ್ ಮೊರೆ ಹೋಗಿದ್ದಾರೆ. ನೈಜ ವಿಡಿಯೋನ, ಅಲ್ಲಿರೋರು ಯಾರು, ಆ ಪ್ರತಿಭಟನಾಕಾರರೇನ, ಅಲ್ಲಿ ಯಾರಾದರೂ ಸೇರ್ಕೊಂಡಿದ್ರಾ, ಹೊರಗಿನಿಂದ ಬಂದಿದ್ದವರಿದ್ದಾರಾ, ಪ್ರತಿಭಟನಾಕಾರರ ಗುರುತು ಪತ್ತೆಗೆ ಖಾಕಿ ಪ್ಲಾನ್ ಮಾಡಿದೆ. ಸಿಸಿಟಿವಿ, ಡ್ರೋನ್, ಬಾಡಿ ಕ್ಯಾಮ್ ವಿಡಿಯೋ ಎಲ್ಲ ಪರಿಶೀಲನೆ ಆಗ್ತಾ ಇದೆ. ಹೊರಗಿನಿಂದ ಯಾರೆಲ್ಲ ಬಂದಿದ್ರು ಅವರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ದಂಗೆ ಬಿಸುವಂತಹ ಪ್ರಯತ್ನ ಆಯ್ತಾ, ಶಾಂತಿಯುತವಾದಂತಹ ಪ್ರತಿಭಟನೆ ಆಗ್ತಾ ಇತ್ತು. ನಂತರ ಸಂಸತ್ ಚಲೋ ಹೊರಡ್ತಾರೆ. ಆ ಸಂದರ್ಭದಲ್ಲಿ ಹಿಂಸಾಚಾರ ಭುಗಿಲೆದ್ದತ್ತೆ. ನಿಯಂತ್ರಿಸೋದಕ್ಕೆ ಲಾಠಿ ಚಾರ್ಜ್ ಮಾಡಬೇಕಾಗತ್ತೆ. ಅದು ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತು. ಹಾಗಾಗಿ ಒಂದಿಷ್ಟು ವಿಡಿಯೋಗಳನ್ನು ವೈರಲ್ ಆದವು. ಆ ವೈರಲ್ ವಿಡಿಯೋದ ಸತ್ಯಾಸತ್ಯತೆ ಜೊತೆಗೆ ಆ ವಿಡಿಯೋಗಳಲ್ಲಿ ಕಾಣಸಿಗುವಂತಹವರು ನೈಜ ಪ್ರತಿಭಟನಾಕಾರರ, ಇದೆಲ್ಲದರ ಬಗ್ಗೆ ತನಿಖೆಯಾಗ್ತಾ ಇದೆ. ಇನ್ನು ದೇಶದ ಯುವ ಜನತೆಯ ಮನ ಗೆಲ್ಲೋದಕ್ಕೆ ಬಿಜೆಪಿಗೊಂದು ಪ್ಲಾನ್ ಮಾಡಿದೆ. ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ಮೋದಿ ಭಾಷಣ ಪೋಸ್ಟ್. ಪ್ರಧಾನಮಂತ್ರಿಯವರ ದೇಹದ ಪ್ರತಿಯೊಂದು ಕಣವು ಪ್ರತಿಯೊಂದು ಕ್ಷಣವೂ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಡುಪು. ಮೋದಿ ಭಾಷಣದ ಪೋಸ್ಟ್. ಯುವ ಜನತೆಯ ಮನ ಗೆಲ್ಲೋದಕ್ಕೀಗ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಕಾಂಗ್ರೆಸ್ ಇದನ್ನೇ ಅಸ್ತ್ರವಾಗಿಸಿಕೊಂಡು ಆಕ್ಷೇಪಣೆ ಮಾಡಿತ್ತು. ರಾಹುಲ್ ಗಾಂಧಿ ಕೂಡ ಯುವ ಜನತೆಯ ವಿರೋಧಿ ಪ್ರಧಾನಿ ಇವರು ಅಂತ ಹೇಳಿ ಹೀಗಳೆದಿದ್ರು. ಇದೆಲ್ಲದರ ಬೆನ್ನಲ್ಲೇ ಈಗ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ಮೋದಿ ಭಾಷಣ ಪೋಸ್ಟ್. ಇಲ್ಲ, ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ ನಿನ್ನೆ ಹಿಂಸಾಚಾರ ಸ್ವರೂಪ ಪಡ್ಕೊಂಡಿರುವಂಥದ್ದು, ಜೊತೆಗೆ ಅಹೋರಾತ್ರಿ ಧರಣಿಯನ್ನು ನಡೆಸಿರೋದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿರೋದು, ಹಾಗೆ ಕಾಂಗ್ರೆಸ್ ಇದನ್ನು ಅಸ್ತ್ರವಾಗಿಸ್ಕೊಂಡು ಪ್ರಧಾನಿ ಮೋದಿಯನ್ನ ಇದರ ವಿರುದ್ಧವಾಗಿ ಪ್ರಮುಖವಾಗಿ ಇಲ್ಲಿ ಯುವ ಜನತೆಯ ವಿರುದ್ಧ ಇದ್ದಾರೆ, ವಿರೋಧಿಯಾಗಿದ್ದಾರೆ ಪ್ರಧಾನಿ ಅಂತ ಹೀಗಳಿರೋದು, ಇದೆಲ್ಲವೂ ಕೂಡ ಬಿಸಿ ಮುಟ್ಟಿಸಂತೆ ಕಂಡು ಬರ್ತಾ ಇದೆ ಅಲ್ವಾ ಕೇಂದ್ರ ಸರ್ಕಾರಕ್ಕೆ. ಪ್ರಮುಖವಾಗಿ ಆದಂತಹ ಬೆಳವಣಿಗೆ, ಇದ್ರ ಬಗ್ಗೆ ಆಗ್ತಾ ಇರೋ ತನಿಖೆ, ಹಾಗೆ ಈಗ ಬಿಜೆಪಿಯ ನಡೆ ಏನು ಸೂಚನೆ ಕೊಡ್ತಾ ಇದೆ ಅಂತ? ಹೌದು ಪ್ರತಿಮಾ, ಕಳೆದ 1 ತಿಂಗಳಿನಿಂದ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ನಿರಂತರವಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಸಾಥ್ ನೀಡಿದಂಥವರು ಸೋನಮ್ ವಾಂಗ್ಚುಕ್ ಅವರು ಕೂಡ ಉಪವಾಸ ಸತ್ಯಾಗ್ರಹವನ್ನು ನಿರಂತರವಾಗಿ ಮಾಡ್ತಾ ಇದ್ರು. ದೆಹಲಿ ಪೊಲೀಸರು ಅವ್ರನ್ನ ಎತ್ತಾಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ನಿನ್ನೆ ಮುಂಗಾರು ಅಧಿವೇಶನ ಆರಂಭ ಆಗಿದೆ. ದೆಹಲಿಯಲ್ಲಿ ಸಂಸತ್ ಅಧಿವೇಶನ ಆರಂಭ ಆದಂತಹ ಮೊದಲನೇ ದಿವಸವೇ ದೊಡ್ಡದಾದಂತಹ ಸಂಸತ್ ಚಲೋ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಬೇಕು ಅನ್ನುವಂಥದ್ದನ್ನು ಈ ಹಿಂದೆ ವಿದ್ಯಾರ್ಥಿಗಳು ಪ್ಲಾನ್ ಮಾಡಿದ್ರು. ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ನಿನ್ನೆ ನಡೆದಂತಹ ಪ್ರತಿಭಟನೆ ಏನಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಉದ್ವಿಗ್ನ ಪರಿಸ್ಥಿತಿಯತ್ತ ತೆಗೆದುಕೊಂಡು ಹೋಗಿತ್ತು. ಮತ್ತು 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಡೀ ಸಂಸತ್ ಆವರಣದ ಸುತ್ತಮುತ್ತ ಜಂತರ್ ಮಂತರ್ನ ಸುತ್ತಮುತ್ತ ಸೇರಿದ್ರು ಅನ್ನುವಂಥದ್ದು ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ದೊಡ್ಡ ಮಟ್ಟದ ಸಂಘರ್ಷವೇ ಆಗಿತ್ತು. ಈ ಬಂದಂತಹ ವಿದ್ಯಾರ್ಥಿಗಳೇನಿದ್ದಾರೆ ಇವರು ನಿಜವಾಗ್ಲೂ ವಿದ್ಯಾರ್ಥಿಗಳ
ಅಥವಾ ಬೇರೆ ರಾಜ್ಯಗಳಿಂದಂತ ಬಂದಂಥವರ ಎಲ್ಲಿಯವರು ಅನ್ನುವಂತಹ ತನಿಖೆಯನ್ನು ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈಗ ಸಿಕ್ಕಿರ್ತಕ್ಕಂತಹ ವಿಡಿಯೋಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು, ಡ್ರೋನ್ ವಿಜುವಲ್ಸ್ ಆಗಿರ್ಬೋದು, ಜೊತೆಗೆ ಪೊಲೀಸರ ಬಾಡಿ ಕ್ಯಾಮ್ನಲ್ಲಿ ಸರಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇವರು ನಿಜವಾಗ್ಲೂ ಸೇರಿದಂತಹ ವಿದ್ಯಾರ್ಥಿಗಳ ಅಥವಾ ಬೇರೆ ಕಡೆಯಿಂದ ಗಲಭೆ ಎಬ್ಬರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಂಥವರಾಗಿದ್ದವರ ಅನ್ನುವಂಥ ತನಿಖೆಯನ್ನು ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆಗೆ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ಇದರ ಪ್ರತಿಭಟನೆ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಅಭಿಜಿತ್ ದೀಪ್ಗೆ ಘೋಷಣೆನ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋ ತನಕವೂ ಕೂಡ ಈ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು, ಇವತ್ತು ಕೂಡ ಸಂಸತ್ ಚಲೋ ಪ್ರತಿಭಟನೆ ದೆಹಲಿಯಲ್ಲಿ ಮುಂದುವರಿಯುತ್ತೆ. ಹಾಗಾಗಿ ಬೇರೆ ಬೇರೆ ರಾಜ್ಯಗಳಿಂದ ದೆಹಲಿಗೆ ಯುವಕರು ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ದೆಹಲಿ ಪೊಲೀಸರು ದೆಹಲಿಯ ಸುತ್ತಮುತ್ತ ಇರತಕ್ಕಂಥ 5 ರಾಜ್ಯಗಳ ಪೊಲೀಸರಿಗೆ ಪತ್ರವನ್ನು ಬರೆದಿದ್ದಾರೆ. ಹೆಚ್ಚು ವಾಹನಗಳನ್ನು ದೆಹಲಿ ಗಡಿ ಕಡೆ ಕಳಿಸಬೇಡಿ, ಒಂದು ವೇಳೆ ವಿದ್ಯಾರ್ಥಿಗಳು ಯುವಕರು ದೆಹಲಿ ಕಡೆಗೆ ಬರ್ತಿದ್ದಾರೆ ಅಂತಂದರೆ ಅವ್ರನ್ನ ಅಲ್ಲೇ ತಡೆ ಹಿಡಿಯಿರಿ, ರೈಲುಗಳನ್ನು ತಪಾಸಣೆಯನ್ನು ಮಾಡಿ, ಬಸ್ಗಳನ್ನು ತಪಾಸಣೆಯನ್ನು ಮಾಡಿ, ಬಹು ಮುಖ್ಯವಾಗಿ ಗಡಿಗಳಲ್ಲಿ ತಪಾಸಣೆಯನ್ನು ಮಾಡಿ ಗಾಡಿಗಳನ್ನು ವೆಹಿಕಲ್ಗಳನ್ನು ಬಿಡಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನು ಈಗ 5 ರಾಜ್ಯಗಳ ಪೊಲೀಸರಿಗೆ ಕೊಡಲಾಗಿದೆ. ಯಾಕಂತಂದರೆ ನಿನ್ನೆ ಪರಿಸ್ಥಿತಿ ಕೈ ಮೀರಿ ಹೋಗುವಂತಹ ಹಂತಕ್ಕೆ ತಲುಪಿತ್ತು. ಇನ್ನು ಸ್ವಲ್ಪ ಪೊಲೀಸರು ಹೆಚ್ಚಿನ ಭದ್ರತೆ ನೀಡದೆ ಹೋಗಿದ್ದಲ್ಲಿ ಸಂಸತ್ ಆವರಣಕ್ಕೂ ಕೂಡ ಪ್ರತಿಭಟನಾಕಾರರು ನುಗ್ಗುವಂತಹ ಸನ್ನಿವೇಶ ಎದುರಾಗ್ತಾ ಇತ್ತು. ಇದರ ಮಧ್ಯೆ ಇವತ್ತು ಕೂಡ ವಿರೋಧ ಪಕ್ಷಗಳ ನಾಯಕರು ಈ ಪ್ರತಿಭಟನೆಗೆ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಪ್ರತಿಭಟನೆಯಲ್ಲಿ ಗಾಯಗೊಂಡಂತಹ ವಿದ್ಯಾರ್ಥಿಗಳನ್ನ RML ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿರುವಂಥದ್ದು. ಅವರನ್ನ ನೋಡಲಿಕ್ಕೆ ಕೇಜ್ರಿವಾಲ್ ಅವರು ಹೋಗ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಕೂಡ ಈ ಪ್ರತಿಭಟನೆಗೆ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸಮಾಜವಾದಿ ಪಕ್ಷದ ನಾಯಕರುಗಳು ಕೂಡ ಈ ಪ್ರತಿಭಟನೆಗೆ ಸಪೋರ್ಟ್ ಅನ್ನು ಮಾಡ್ತಾ ಇರುವಂತಹದ್ದು. ಸಂಸತ್ ಅಧಿವೇಶನದ 2ನೇ ದಿವಸ ಇವತ್ತು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಗುತ್ತೆ. ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಲಾಠಿ ಚಾರ್ಜ್ ಆಗಿರಬಹುದು, ವಿದ್ಯಾರ್ಥಿಗಳು ಗಾಯಗೊಂಡಿರೋದಂತಾಗಿರ್ಬೋದು, ಇದೇ ವಿಚಾರ ಇವತ್ತು ಪ್ರಸ್ತಾಪ ಆಗುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳ ನಾಯಕರುಗಳು ಕೂಡ ಒತ್ತಾಯ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೆ ತೀವ್ರ ರೀತಿಯಾಗಿ ಗದ್ದಲ ಏರ್ಪಡುವಂತಹ ಸಾಧ್ಯತೆ ಕೂಡ ಇದೆ. ಪ್ರತಿಮಾ. ಎಸ್ ಹರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಕೋಡುಬಳೆ ಅಂದ್ರೆ ಅಡುಕಲೆ.